ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 2024 ಇಸವಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ತಿಳಿಯೋಣ. ಇವತ್ತು ಈ ಮಕರ ರಾಶಿಯವರಿಗೆ ಯಾರು ರಾಜಕೀಯ ಕ್ಷೇತ್ರದಲ್ಲಿದ್ದೀರಿ ಅಂಥವರಿಗೆ ಉತ್ತಮವಾದ ಅಧಿಕಾರಗಳು ಪ್ರಾಪ್ತವಾಗುವಂಥ ಯೋಗ ಇದೆ. ರಾಜಕೀಯದ ವ್ಯಕ್ತಿಗಳಿಗೆ ಮಕರ ರಾಶಿಯವರು ಒಳ್ಳೆಯ ಫಲವನ್ನು ಅನುಭವಿಸುವಂಥ ಯೋಗ ಚೆನ್ನಾಗಿದೆ. ಯಾರು ಸರ್ಕಾರ ಉದ್ಯೋಗದಲ್ಲಿದ್ದರೆ ಅವರಿಗೆ ಬಹಳ ಅನುಕೂಲವಾಗುವಂಥ ಯೋಗನೂ ಭಾಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಮತ್ತು ಹಿರಿಯರ ಆಸ್ತಿಗಳು ಸಿಗುವಂಥ ಕಾಲ. ಯಾವುದೇ ಹಿರಿಯರು ಹಿಂದೆ ಇಟ್ಟಿರುವ ಹಿಂದಿನ ಹಿರಿಯರು ಮಾಡುವಂಥ ಆಸ್ತಿಗಳೆಲ್ಲ ನಿಮಗೆ ಸಿಗ್ತದೆ. ಅಥವಾ ಕೋರ್ಟ್ ಕಚೇರಿಗಳೇನಾದರೂ ಇದ್ದರೆ ಅದು ನಿಮ್ಮ ಕಡೆ ಲಾಭವಾಗುವಂಥ ಯೋಗ ಚೆನ್ನಾಗಿದೆ. ದುಡ್ಡು ಕಾಸು ನಿಮ್ಮ ಕೈ ಕೂಡುವಂಥ ಯೋಗ ಚೆನ್ನಾಗಿದೆ. ಮತ್ತು ಲಭ್ಯ ಆಗ್ತದೆ, ಅನುಭವಿಸ್ತೀರಿ, ಸುಖವನ್ನು ಅನುಭವಿಸುವಂಥ ಯೋಗ ಚೆನ್ನಾಗಿದೆ. ನೌಕರಿಗಳಲ್ಲಿ ಬಡ್ತಿಗಳಾಗುವಂಥ ಯೋಗ ಚೆನ್ನಾಗಿದೆ. ಸೊ ಇದೊಂದು ಒಳ್ಳೆಯ ಫಲ ಅದು. ಮತ್ತು ನಿಮ್ಮ ಮಕರ ರಾಶಿಯವರ ತಂದೆಯ ಆರೋಗ್ಯ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗ್ತದೆ. ಅವ್ರ ತೊಂದರೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆಗ್ತದೆ, ಸರಿ ಮಾಡ್ಬೋದು. ದೊಡ್ಡದು ಯಾವುದೋ ಆಗೋ ಚಾನ್ಸಸ್ ಯಾವುದೂ ಇಲ್ಲ. ಈಗ ಭೂಮಿ ಮನೆ ಮಾಡಬೇಕು ಅಂತ ಸ್ವಲ್ಪ ಸಾಲವನ್ನು ಮಾಡಬೇಕಾಗ್ತದೆ. ಸೊ ಮಾಡಿಕೊಡಿ, ಏನೂ ತೊಂದರೆ ಇಲ್ಲ, ಅದು ಅನುಕೂಲನೇ. ಒಳ್ಳೆಯ ಕೆಲಸಕ್ಕೆ ಸಾಲ ಮಾಡ್ತೀರಿ, ಅದು ಅನುಕೂಲನೇ ಆಗ್ತದೆ. ಅದರ ಕಡೆ ಗಮನ ಕೊಟ್ಟು ಮುಂದುವರಿರಿ ಅಷ್ಟೇ. ಅದನ್ನೇ ಕೇರ್ಲೆಸ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಮತ್ತು ಕೆಲವು ವಿಚಾರ ಏನಾಗ್ತದೆ, ಸ್ವಲ್ಪ ನಂಬಿಕೆ ದ್ರೋಹ ಆಗ್ಬಿಡ್ತದೆ ನಿಮಗೆ. ಆಸ್ತಿ ಮಾಡಬೇಕಾದ್ರೆ ನೋಡ್ಕೊಳ್ಳೋದೇ ಮೇನ್ ಪಾಯಿಂಟ್ಸ್. ಯಾವುದೇ ಒಂದು ಆಸ್ತಿ ಮಾಡಬೇಕಾದ್ರೂ ಸ್ವಲ್ಪ ಪೇಪರ್ಗಳ ಗಮನ ಕೊಡಿ ಸರಿಯಾಗಿ. ಸೊ ಗಮನ ಕೊಟ್ಟು ಅದನ್ನು ನೋಡಿ ಹತ್ತಲ್ಲಿ ವಿಚಾರಿಸಿ ಒಂದು ಮಾಡ್ಕೊಳ್ಳಿ. ಅರ್ಧಂಬರ್ಧ ದುಡ್ಡು ಕೊಟ್ಬಿಟ್ಟು ಸಿಗಾಕೊಂಡು ತೊಂದರೆ ಅನುಭವಿಸೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಏನೇ ವ್ಯವಹಾರ ಮಾಡಬೇಕಾದ್ರೆ, ಪತ್ರ ವ್ಯವಹಾರ ಮಾಡಬೇಕಾದ್ರೆ ಪೂರ್ಣ ಪತ್ರವನ್ನು ಪರಿಶೀಲನೆ ಮಾಡಿಸಿ ಹಿರಿಯರ ಸಲಹೆಯನ್ನು ತಗೊಂಡು ಆಮೇಲೆ ನೀವು ಮುಂದುವರೆದ್ರೆ ಒಳ್ಳೆಯದು. ಇಲ್ಲ ನಂಬಿಕೆ ದ್ರೋಹಗಳು ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ. ಮತ್ತು ಹೆಚ್ಚು ಕೋಪತಾಪ ಮಾಡ್ಕೊಂಡ್ಬಿಡ್ತಾರೆ ನೀವೆಲ್ಲ. ಆ ಕೋಪತಾಪಗಳಿಂದ ಪರಿಸ್ಥಿತಿನೇ ಕೆಟ್ಟೋಗ್ತದೆ. ಏನೇನೋ ಜಗಳ ಕನ್ನಡ ಆಗ್ಬಿಡ್ತದೆ. ಕೋಪತಾಪವನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು ನೀವೆಲ್ಲ. ಸೊ ವ್ಯವಹಾರ ಮಾಡೋಕ್ಕೆ ಹೋಗ್ತೀರ ನೀವೆಲ್ಲ. ಸೊ ವ್ಯವಹಾರ ಮಾಡಬೇಕಾದ್ರೆ ನಿಮಗೆ ಮೇಲೆಲ್ಲ ಚೆನ್ನಾಗಿ ಕಂಡುಬಿಡುತ್ತೆ. ದೊಡ್ಡ ದೊಡ್ಡ ವ್ಯವಹಾರ ಮಾಡೋಕ್ಕೆ ಹೋಗ್ತೀರಿ, ಆಮೇಲೆ ಅದು ದೊಡ್ಡ ಹಗರಣರಾಗ್ಬಿಡ್ತದೆ. ಅಂದರೆ ನಾನು ಹೇಳ್ತದ್ದು ಯಾಕೆ ಹೇಳ್ತೀನಿ ಅಂದರೆ, ಈ ಎಷ್ಟು ಕೆಟ್ಟ ಫಲ ಅವೆಲ್ಲ. ನೀವೇನು ಮಾಡ್ತೀರಿ, ಏನು ಬಿಡಿದ್ರೆ ಅಷ್ಟು ಒಂದು ಮನೆಯೊಳಗೋ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ ಅಥವಾ ಬಂದು ಕೂತು ಮಾತಾಡಿ, ನಾನು ಮಾಡಲಾ ಬೇಡವಾ, ಆಗತ್ತಾ ಇಲ್ವಾ, ಇದರಿಂದ ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತ ಸ್ವಲ್ಪ ಯೋಚನೆನೇ ಮಾಡೋದಿಲ್ಲ ನೀವೆಲ್ಲ. ಯೋಚನೆ ಮಾಡಿ ಎಲ್ಲ ಏಟು ಬಿದ್ದ ಮೇಲೆ ನಂಗೆ ಹಿಂಗೆ ಬಿತ್ತು ಅಂದಾಗ ಅದನ್ನು ಬೀಳುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ಹಾಗಾಗಿ ದೊಡ್ಡ ಹಗರಣ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ನಿಮ್ಮ ಮನೆಯೊಳಗೇನಾದರೆ ಪತ್ನಿ ಪುತ್ರರು ಬಂದೋಳು ಕಿತ್ತಾಡ್ತೀರ ಮನೇಲಿ, ಇದೊಂದು ತಾಪತ್ರೆಯ. ಇದೊಂದನ್ನು ಅವಾಯ್ಡ್ ಮಾಡ್ಕೋಬೇಕು ನೀವು ಮಕರ ರಾಶಿಯವರು. ಈ ತಿಂಗಳಲ್ಲಿ ಮನೆಯೊಳಗೆ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ಕೊತೀರ. ಮನೆಯೊಳಗೆ ಭಾಳ ಮುನಿಸ್ಕೊಳ್ಳೋದು, ಕೋಪಗಳು ಮಾಡ್ಕೊತೀರ. ಸ್ವಲ್ಪ ಅದು ಮಾಡ್ಕೊಳ್ಳೋ, ಯಾಕೆಂದರೆ ಮನೆಯೇ ಚೆನ್ನಾಗಿ ಇಟ್ಕೋಬೇಕು ನೀವು. ಸೊ ಮನೆಯಲ್ಲೇ ಸುಖ ಇಲ್ಲ, ನೀನೆಲ್ಲೂ ಹೋಗಕ್ಕಾಗ್ತದೆ ಮನುಷ್ಯ, ಎಲ್ಲೋ ಮನೆ ಬರಲೇಬೇಕಲ್ವೇ. ಹಾಗಾಗಿ ಮನೆಯೊಳಗೆ ಸ್ವಲ್ಪ ಶಾಂತತ್ವವನ್ನು ಕಾಪಾಡ್ಕೊಳ್ಳಿ, ಮೌನವನ್ನು ಕಾಪಾಡ್ಕೊಳ್ಳಿ. ಏನಾದರೂ 10 ಸರಿ ಯೋಚನೆ ಮಾಡಿ ಮಾತಾಡಿ ಮನೆಯೊಳಗೆ. ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಕದನ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡ್ರಿ. ಮತ್ತು ವಿಪರೀತ ಖರ್ಚು ಮಾಡೋಕ್ಕೆ ಬಿಡ್ತೀರ. ಸರಿ ಯೋಚನೆಯೇ ಮಾಡೋದಿಲ್ಲ ಖರ್ಚುಗಳ ಬಗ್ಗೆ. ಆ ಖರ್ಚು ಮಾಡಿದ ದುಡ್ಡು ನಿಮಗೆ ಬರೋದಿಲ್ಲ ನಿಮಗೆ ಈ ತಿಂಗಳಲ್ಲಿ. ಹಾಗೆ ಖರ್ಚು ಬಗ್ಗೆ ಒಂದು ಗಮನ ಇರಲಿ. ಮತ್ತು ಅಕ್ಕಪಕ್ಕದವ್ರನ್ನೆಲ್ಲ ಕಿರ್ಕೊಳ ಮಾಡ್ತೀರ, ಅಕ್ಕಪಕ್ಕದವ್ರ ಥರ ಜಗಳ ಆಡ್ತೀರ. ಬಂಧುಗಳದ ಬಿಡಿ, ಅಕ್ಕಪಕ್ಕ ಮನೆಯೆಲ್ಲ ಕಿತ್ತಾಡ್ಬಿಡ್ತೀರಿ. ಅಂದರೆ ಅಕ್ಕಪಕ್ಕ ಸ್ನೇಹಿತರ ಹತ್ರ ಕಿತ್ತಾಕ್ಬಿಡ್ತೀರಿ. ಈ ಜಗಳವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಂದರೆ ಕೋಪವನ್ನು ಬಿಡಬೇಕಷ್ಟೆ. ಇಲ್ಲ ಏನಾಗ್ತದೆ, ಜಗಳ ಮಾಡಿಕೊಂಡು ಏನೇನೋ ತಾಪತ್ರೆಯಾಗಿ ಧನ ಹಾನಿ ಮಾಡ್ಕೊಂಬಿಡ್ತೀರ. ದೇವ್ರು ಕೊಡೋ ದುಡ್ಡನ್ನು ಹಾಳು ಮಾಡ್ಕೊಂಬಿಡ್ತೀರ. ಹಾಗಾಗಿ ಆದಷ್ಟು ಮೌನವನ್ನು ವಹಿಸ್ಕೊಳ್ಳಿ. ದುಡ್ಡು ಕಾಸನ್ನು ಉಳಿಸ್ಕೋಬೇಕು. ಯಾಕೆಂದರೆ ನಿಮ್ಮ ಜಾತಕ ಪ್ರಕಾರ ನಿಮಗೆಲ್ಲ ವಿಪರೀತ ಕೋಪ ತಾಪ ಜಾಸ್ತಿ ನಿಮಗೆಲ್ಲ. ಆ ಕೋಪ ತಾಪನೇ ನಿಮ್ಮನ್ನ ಜೀವನ ಹಾಳು ಮಾಡ್ತದೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತು ಇದರಿಂದ ಮನೋವ್ಯತೆ ಮತ್ತು ಆರೋಗ್ಯಕ್ಕೂ ತೊಂದರೆ. ಈ ಟೆನ್ಷನ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಆರೋಗ್ಯನ ಕೆಡಿಸ್ಕೊಂಡ್ಬಿಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಚೆನ್ನಾಗಿದೆ. ಯಾರು ವಿದ್ಯಾರ್ಥಿ ಇದ್ದರೆ ಮಕರ ರಾಶಿಯವರು ಒಳ್ಳೆಯ ವಿದ್ಯೆಯನ್ನು ಓದುವಂಥ ಯೋಗ ಚೆನ್ನಾಗಿದೆ. ಒಳ್ಳೆಯ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟವರಿಗೂ ಸಹ ಒಂದು ಚಾನ್ಸ್ ಚೆನ್ನಾಗಿದೆ. ಇವಾಗ ಗುರು ಚೆನ್ನಾಗಿದೆ, ಗುರುಬಲ ಭಾಳ ಚೆನ್ನಾಗಿದೆ. ಸ್ವಲ್ಪ ಪ್ರಯತ್ನ ಮಾಡಿ ವಿವಾಹಗಳೆಲ್ಲ ಕೂಡಿ ಬರ್ತದೆ. ಮತ್ತು ಹೊರದೇಶಕ್ಕೆ ಹೊರಗಡೆ ಹೋಗಬೇಕಾದ ದೂರದ ಪ್ರಯಾಣ ಆಗುವ ಚಾನ್ಸ್ ಚೆನ್ನಾಗಿದೆ. ದೂರ ಹೋಗಬೇಕಾಗ್ತದೆ ವ್ಯವಹಾರಗಳಲ್ಲಿ. ಅದೇ ಓದೋಕ್ಕೆ, ಕೆಲಸ ಕಾರ್ಯಕ್ಕೆ, ವ್ಯವಹಾರಕ್ಕೆ ಹೋಗಬೇಕಾಗ್ತದೆ. ಹೋಗಿ ಬನ್ನಿ, ಅನುಕೂಲ ಚೆನ್ನಾಗಿದೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಜಾಗ ಬದಲಾವಣೆ ಆಗ್ತದೆ, ನಿಮಗೆ ಟ್ರಾನ್ಸ್ಫರ್ ಆಗ್ತದೆ. ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೋದು, ಅನುಕೂಲ ಆಗ್ತದೆ.
ಮತ್ತು ಏನೋ ಒಂದು ಸದಾ ವ್ಯಾಪಾರದ ಬಗ್ಗೆ ಯೋಚನೆ ಮಾಡ್ತಿರ್ತೀರ. ಏನು ಮಾಡಿದ್ರೆ ನಾನು ಡೆವಲಪ್ ಆಗಿಲ್ಲ, ಹಾಗಾಗಿಲ್ಲ, ಹೀಗಾಗಿಲ್ಲ, ಬರೀ ಯೋಚನೆ ಮಾಡ್ತಾನೆ ಇರ್ತೀರಿ ನೀವೆಲ್ಲ. ಕಾರಣ ಏನಪ್ಪ ಅಂದರೆ ಅಷ್ಟು ಫಲ ಚೆನ್ನಾಗಿಲ್ಲ ವ್ಯಾಪಾರದಲ್ಲಿ. ವ್ಯಾಪಾರ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ವ್ಯಾಪಾರ ಮಾಡಬೇಕು. ಬಟ್ ವ್ಯಾಪಾರ ಆಗುತ್ತೆ, ನಿಧಾನಕ್ಕೆ ಅಭಿವೃದ್ಧಿ ಆಗುತ್ತೆ. ನೀವು ಅಂದ್ಕೊಂಡೆಷ್ಟು ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಬರೋದಿಲ್ಲ ನಿಮಗೆ ಈ ತಿಂಗಳಲ್ಲಿ. ಹಾಕ್ಬಿಟ್ನಪ್ಪ ನಾನು ದುಡ್ಡು ಬಂದ್ಬಿಡೋ ಚಾನ್ಸಸ್ಸೇ ಇಲ್ಲ ನಿಮಗೆ. ಸೊ ನಿಧಾನವಾಗಿ ಬರ್ತದೆ ಮತ್ತು ಸಂಪಾದನೆ ಕಡಿಮೆನೇ. ನೀವು ಅಂದ್ಕೊಂಡೆಷ್ಟೆಲ್ಲ ಬರೋದು, ಲಾಭಗಳಾಗೋದಿಲ್ಲ. ಒಂದು ಮೀಡಿಯಮ್ ಲೆವೆಲ್ ದುಡ್ಡು ಕಾಸು ಬರ್ತಾವೆ ವಿನಃ ಅಧಿಕ ಲಾಭಗಳಾಗೋ ಚಾನ್ಸ್ ಚೆನ್ನಾಗಿಲ್ಲ. ಯಾಕೆ ಅಂದರೆ ಈ ತಿಂಗಳಲ್ಲಿ ಕುಜನ ಪ್ರಾಬಲ್ಯ ಚೆನ್ನಾಗಿಲ್ಲ. ಕುಜನ ಅನುಗ್ರಹ ಏನೇನೂ ಇಲ್ಲ ನಿಮ್ಮ ಜಾತಕಕ್ಕೆ. ಹಾಗಾಗಿ ಕುಜ ಚೆನ್ನಾಗಿಲ್ಲ ಅಂದಾಗ ಏನಾಗ್ತದೆ, ಏನು ವ್ಯವಹಾರ ಮಾಡೋದು ತೊಂದರೆ. ಯಾಕೆ ಈ ಕುಜ ಬರ್ತಕ್ಕಂಥದ್ದು ಭೂಮಿ ಸಂಬಂಧಪಟ್ಟಿದ್ದು, ಆರೋಗ್ಯ ಸಂಬಂಧಪಟ್ಟಿದ್ದು, ವಿವಾಹ ಸಂಬಂಧಪಟ್ಟು, ಸಾಲಕ್ಕೆ ಸಂಬಂಧಪಟ್ಟಿದೆ, ಇದೆಲ್ಲ ಕುಜನ ಆಗ್ತದೆ. ಹಾಗೆ ಕುಜನ ಶಾಂತಿ ಅತ್ಯವಶ್ಯಕವಾಗಿದೆ ಮಕರ ರಾಶಿಯವರು. ಯಾರು ಕುಜ ಶಾಂತಿಯನ್ನು ಮಾಡ್ಕೊತಾರೋ ಅಂಥವ್ರು ಶೀಘ್ರವಾಗಿ ಕುಜನ ಫಲ ಅನುಗ್ರಹ ಆಗ್ತದೆ. ಏನು ನಮಗೆ ದುಡ್ಡು ಕಾಸು ಅನುಕೂಲ, ಕೋಪತಾಪ ಕಮ್ಮಿ ಆಗ್ತದೆ, ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ, ಆಸ್ತಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇವೆಲ್ಲ ಕುಜನ ಅನುಗ್ರಹ. ಈ ನೆಗೆಟಿವ್ ಥಿಂಗ್ ಬರೋದಲ್ಲ ಕುಜನಿಂದನೇ. ಸ್ವಲ್ಪ ಆದಷ್ಟು ಕುಜ ಶಾಂತಿ ಮಾಡುವಂತಹದ್ದು ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಬನ್ನಿ. ಸುಬ್ರಹ್ಮಣ್ಯ ದರ್ಶನವನ್ನು ಮಾಡಿಕೊಡಿ. ಅಥವಾ ಪ್ರತಿನಿತ್ಯ ನೀವು ಒಂದು ಕುಜನ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂಥದ್ದು ಭಾಳ ಉತ್ತಮ. ನಿಮ್ಮ ಕುಲದೇವರ ಮುಂದೆ ದೇವರ ದೀಪವನ್ನು ಹಚ್ಚಿ ಕುಜ ಅಷ್ಟೋತ್ತರವನ್ನು ಯಾರು ಪಾರಾಯಣ ಮಾಡ್ತೀರೋ ಅಂಥವ್ರಿಗೆ ಶಾಂತತೆ ಬರ್ತದೆ, ಕೋಪತಾಪ ಎಲ್ಲ ಕಮ್ಮಿ ಆಗ್ತದೆ. ಯಾಕೆ ರಕ್ತಕ್ಕೆ ಅಭಿಮಾನಿ, ಟೆನ್ಷನ್ ಬರೋದು ಅವನ ಕಡೆಯಿಂದಾನೆ. ಹಾಗಾಗಿ ಯಾರು ಕುಜ ಶಾಂತಿನ ಮಾಡ್ತೀರಿ ಅವ್ರಿಗೆ ಒಳ್ಳೆಯದು. ಮತ್ತು ತೊಗರಿ ಬೇಳೆಯನ್ನು ದಾನ ಕೊಡುವಂತಹದ್ದು, ಹಿತಾಶಕ್ತಿ ಕೊಡುವಂತಹದ್ದು ದೇವಸ್ಥಾನಕ್ಕೆ, ಮಠಗಳಿಗೆ, ಎಲ್ಲನಾಗಲಿ ಏನೇ ಶುಭ ಕಾರ್ಯ ಮಾಡ್ತಿರ್ತಾರೆ, ಅನ್ನದಾನ ಮಾಡ್ತಿರ್ತಾರೆ, ಅಂಥ ಕಡೆ ಹೋಗಿ ತೊಗರಿ ಬೇಳೆ ದಾನವನ್ನು ಯಾರು ಕೊಡ್ತೀರಿ ಅಂಥವ್ರಿಗೆ ಶುಭ ಫಲ ಪ್ರಾಪ್ತ ಮನೆಯೊಳಗೆ. ಇಲ್ಲಾಂದರೆ ಈ ತಿಂಗಳು ಪೂರ್ಣ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಮಕರ ರಾಶಿಯವರು ಈ ತಿಂಗಳಲ್ಲಿ ಕುಜಶಾಂತಿ ಮಾಡುವಂತಹದ್ದು, ಸುಬ್ರಹ್ಮಣ್ಯ ದರ್ಶನ ಮಾಡುವಂತಹದ್ದು, ತೊಗರಿ ಬೇಳೆ ದಾನ ಕೊಡುವುದು ಬಹಳ ಅತ್ಯವಶ್ಯಕವಾಗಿದೆ. ನಮಸ್ಕಾರಗಳು.